ಮೊದಲು ಈ ವಿಡಿಯೋನ ನೋಡಿ, ತುಂಬ ಟ್ರೆಂಡಿಂಗಲ್ಲಿ ಇದೆ. ನೀವು ಕೂಡ ಸಿಂಪಲ್ ಆಗಿ ಮಾಡ್ಕೋಬಹುದು. ಓಕೆ, ಇದು ನೀವು ಕೂಡ ಸಿಂಪಲ್ ಆಗಿ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಫೋಟೋಸ್ನಿಂದ ಮಾಡ್ಕೊಳ್ಬಹುದು. ಅದಕ್ಕಾಗಿ ಬಯೋದಲ್ಲಿ ಲಿಂಕ್ ಇರುತ್ತೆ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಕೆಂಡಲ್ಲಿ ವೆಬ್ಸೈಟ್ ಅಂತ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ಗೆ ಹೋಗ್ತೀರಾ. ಇಲ್ಲಿ ಸರ್ಚ್ ಬಟನ್ ಇದೆಯಲ್ಲ, ಇಲ್ಲಿ ರೀಲ್ 19 ಅಂತ ಸರ್ಚ್ ಮಾಡಿ. ಫಸ್ಟ್ ಬಂದ ಈ ಪೇಜನ್ನು ಕ್ಲಿಕ್ ಮಾಡಿ. ಹಾಗೆ ಕೆಳಗೆ ಬಂದರೆ ಇಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಇರುತ್ತೆ, ಸೊ ಡೌನ್ಲೋಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನೀವು ಡೈರೆಕ್ಟಾಗಿ ಅಲೈಟ್ ಮೋಷನಲ್ಲಿ ನೀವು ನಿಮ್ಮ ಫೋಟೋಸ್ನಿಂದ ಎಡಿಟ್ ಮಾಡ್ಕೊಳ್ಬೋದು. ಇನ್ನೂ ಫುಲ್ ವಿಡಿಯೋ ಬೇಕು ಅಂತಂದರೆ ಯೂಟ್ಯೂಬಲ್ಲಿ ಇದೆ, ಸರ್ಚ್ ಮಾಡಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಈ ವಿಡಿಯೋಗೆ ನಾನು ಎಡಿಟ್ ಮಾಡಿ ಕೊಡ್ತಾ ಇದ್ದೀನಿ, ಓಕೆನಾ. ಈಗ ಇಲ್ಲಿ ಫೋಟೋ ಕಾಣಿಸ್ತಾ ಇದೆಯಲ್ಲ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಕಲರ್ ಆ್ಯಂಡ್ ಫಿಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಫೋಟೋಸ್ಗೆ ಹೋಗ್ತೀರಾ. ಸೊ ನಿಮಗೆ ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಈ ಫೋಟೋವನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೆ ಅಡ್ಜಸ್ಟ್ ಇಲ್ಲೇ ಮಾಡ್ಕೋಬೋದು. ಸೊ ನಾನು ಇಷ್ಟು ಇಡ್ತಾ ಇದ್ದೀನಿ. ಸೊ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೋ ನೋಡಿ, ಚೆನ್ನಾಗಿದೆಯಲ್ಲ. ಸೊ ಸೇಮ್ ಈಗ ನೆಕ್ಸ್ಟ್ ಈ ಫೋಟೋ ಕೂಡ ಸೇಮ್ ಆ ಫೋಟೋ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಂಬರ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫೋಟೋಸ್ಗೆ ಹೋಗ್ತೀರಾ. ಇಲ್ಲಿ ಕೂಡ ಸೇಮ್ ಆಗಿ ನಿಮಗೆ ಯಾವುದು ಫೋಟೋಸ್ ಬೇಕು, ಸೊ ನಿಮ್ಮ ಪ್ರಕಾರ ಯಾವುದಿಷ್ಟ ಯಾವುದು ಹಾಕೋಬೇಕು ಅನ್ನೋದು ಅದು ಸೆಲೆಕ್ಟ್ ಮಾಡಿ. ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಲ್ಲಿ ಬರುತ್ತೆ. ಸೊ ಅಡ್ಜಸ್ಟ್ ಹಿಂಗೆ ಮಾಡಿಕೊಂಡು ಸ್ವಲ್ಪ ಬ್ಯಾಗ್ ಬನ್ನಿ, ನೋಡಿ ಹೆಂಗೆ ಕಾಣುತ್ತೆ, ಹೌದಲ್ವಾ. ಸೇಮ್ ಇದೇ ಥರ ಈ ಫೋಟೋ ಕೂಡ ಈಗ ಮಾಡ್ತಾ ಇದ್ದೀನಿ. ಸೊ ಫೋಟೋ ಮೇಲೆ ಸೆಲೆಕ್ಟ್ ಮಾಡಬೇಕು, ಕಲರ್ ಆ್ಯಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡಬೇಕು. ನಂಬರ್ ಕಾಣಿಸ್ತಾ ಇದೆಯಲ್ಲ, ಸೊ ನಂಬರ್ ಮೇಲೆ ಸೆಲೆಕ್ಟ್ ಮಾಡಿ. ಫೋಟೋಸ್ ನಿಮಗೆ ಯಾವುದು ಬೇಕೋ ಅದು ಸೆಲೆಕ್ಟ್ ಮಾಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಇಷ್ಟೇ. ನೆಕ್ಸ್ಟು ಎಲ್ಲ ಫೋಟೋಸ್ ಕೂಡ ಇದೇ ರೀತಿಯಲ್ಲಿ ಮಾಡಿ. ಇಲ್ಲಿ ಎಕ್ಸ್ಪರ್ಟ್ ಅಂತ ಇದೆಯಲ್ಲ, ಸೊ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ವಿಡಿಯೋ ಅನ್ನೋದು ಎಕ್ಸ್ಪರ್ಟ್ ಆಗುತ್ತೆ.